ಗೌಡನನ್ನ ಪೊಲೀಸರು ರಾಜ್ಯಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ 4:15 ಅಷ್ಟೊತ್ತಿಗೆ ಕೇರಳದಲ್ಲಿ ರಾಜೀವ್ ಗೌಡ ಲಾಕ್ ಆಗಿದ್ದಾನೆ. ರಾಜೀವ್ ಗೌಡನನ್ನ ಶಿಡ್ಲಘಟ್ಟ ಪೊಲೀಸರು ಅಂತೂ ಇಂತೂ ಬಂಧಿಸಿದ್ದಾರೆ. ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಆನಂದ್ ಅರೆಸ್ಟ್ ಮಾಡಿದ್ದಾರೆ. ಇಂದು ಶಿಡ್ಲಘಟ್ಟ ಠಾಣೆಗೆ ಕರೆತಂದು ಬಂಧನ ಪ್ರಕ್ರಿಯೆ ಮುಗಿಸುತ್ತಾರೆ. ಬಂಧನ ಪ್ರಕ್ರಿಯೆ ಮುಗಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು ವಿಚಾರಣೆಗಾಗಿ. ರಾಜೀವ್ ಗೌಡ ಅರೆಸ್ಟ್ ಸಂಬಂಧ ಇಂದು ಸುದ್ದಿಗೋಷ್ಠಿಯನ್ನ ಕೂಡ ಕರೀತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಈ ಬಂಧನ ಕುರಿತಾದ ಮಾಹಿತಿಯನ್ನ ಕೊಡೋದಕ್ಕೆ. ಹನ್ನೆರಡು ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಅಂತೂ ಇಂತೂ ನಿನ್ನೆ ಅರೆಸ್ಟ್ ಆಗಿದ್ದಾನೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಫಾಲೋ ಅಪ್ ವರದಿಯನ್ನ ಮಾಡಿತ್ತು ಈ ಕುರಿತಾಗಿ ಮತ್ತು ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ರಾಜೀವ್ ಅನ್ನುವಂತಹ ಅಭಿಯಾನವನ್ನೇ ಮಾಡಿತ್ತು. ಇಂಥ ಪುಂಡರನ್ನ, ಇಂಥ ಧಮಕಿ ವೀರರನ್ನ ಕಾನೂನಿನ ಅಡಿಯಲ್ಲಿ ತರಲೇಬೇಕು ಅನ್ನುವಂಥದ್ದು. ಜೊತೆಗೆ ಇದೇನು ಗೂಂಡಾ ರಾಜ್ಯ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನುವಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇದೀಗ ಅಂತೂ ಇಂತೂ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಪಕ್ಷದಿಂದ ಸಸ್ಪೆಂಡ್ ಮಾಡುವ ಪ್ರಕ್ರಿಯೆಯೂ ಆಗಿತ್ತು ಕಾಂಗ್ರೆಸ್ ಪಕ್ಷದಿಂದ. ಅದೇ ರೀತಿ ಜನಗಳು ಕೂಡ ಛೀಮಾರಿ ಹಾಕ್ತಾ ಇದ್ರು. ಇದೀಗ ಅಂತೂ ಇಂತೂ ನಿನ್ನೆ ಸಂಜೆ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಗೌಡನನ್ನ ಪೊಲೀಸರು ರಾಜ್ಯಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ 4:15 ಅಷ್ಟೊತ್ತಿಗೆ ಕೇರಳದಲ್ಲಿ ರಾಜೀವ್ ಗೌಡ ಲಾಕ್ ಆಗಿದ್ದಾನೆ. ರಾಜೀವ್ ಗೌಡನನ್ನ ಶಿಡ್ಲಘಟ್ಟ ಪೊಲೀಸರು ಅಂತೂ ಇಂತೂ ಬಂಧಿಸಿದ್ದಾರೆ. ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಆನಂದ್ ಅರೆಸ್ಟ್ ಮಾಡಿದ್ದಾರೆ. ಇಂದು ಶಿಡ್ಲಘಟ್ಟ ಠಾಣೆಗೆ ಕರೆತಂದು ಬಂಧನ ಪ್ರಕ್ರಿಯೆ ಮುಗಿಸುತ್ತಾರೆ. ಬಂಧನ ಪ್ರಕ್ರಿಯೆ ಮುಗಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು ವಿಚಾರಣೆಗಾಗಿ. ರಾಜೀವ್ ಗೌಡ ಅರೆಸ್ಟ್ ಸಂಬಂಧ ಇಂದು ಸುದ್ದಿಗೋಷ್ಠಿಯನ್ನ ಕೂಡ ಕರೀತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಈ ಬಂಧನ ಕುರಿತಾದ ಮಾಹಿತಿಯನ್ನ ಕೊಡೋದಕ್ಕೆ. ಹನ್ನೆರಡು ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಅಂತೂ ಇಂತೂ ನಿನ್ನೆ ಅರೆಸ್ಟ್ ಆಗಿದ್ದಾನೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಫಾಲೋ ಅಪ್ ವರದಿಯನ್ನ ಮಾಡಿತ್ತು ಈ ಕುರಿತಾಗಿ ಮತ್ತು ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ರಾಜೀವ್ ಅನ್ನುವಂತಹ ಅಭಿಯಾನವನ್ನೇ ಮಾಡಿತ್ತು. ಇಂಥ ಪುಂಡರನ್ನ, ಇಂಥ ಧಮಕಿ ವೀರರನ್ನ ಕಾನೂನಿನ ಅಡಿಯಲ್ಲಿ ತರಲೇಬೇಕು ಅನ್ನುವಂಥದ್ದು. ಜೊತೆಗೆ ಇದೇನು ಗೂಂಡಾ ರಾಜ್ಯ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನುವಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇದೀಗ ಅಂತೂ ಇಂತೂ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಪಕ್ಷದಿಂದ ಸಸ್ಪೆಂಡ್ ಮಾಡುವ ಪ್ರಕ್ರಿಯೆಯೂ ಆಗಿತ್ತು ಕಾಂಗ್ರೆಸ್ ಪಕ್ಷದಿಂದ. ಅದೇ ರೀತಿ ಜನಗಳು ಕೂಡ ಛೀಮಾರಿ ಹಾಕ್ತಾ ಇದ್ರು. ಇದೀಗ ಅಂತೂ ಇಂತೂ ನಿನ್ನೆ ಸಂಜೆ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ. ಗೌಡನನ್ನ ಪೊಲೀಸರು ರಾಜ್ಯಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ 4:15 ಅಷ್ಟೊತ್ತಿಗೆ ಕೇರಳದಲ್ಲಿ ರಾಜೀವ್ ಗೌಡ ಲಾಕ್ ಆಗಿದ್ದಾನೆ. ರಾಜೀವ್ ಗೌಡನನ್ನ ಶಿಡ್ಲಘಟ್ಟ ಪೊಲೀಸರು ಅಂತೂ ಇಂತೂ ಬಂಧಿಸಿದ್ದಾರೆ. ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಆನಂದ್ ಅರೆಸ್ಟ್ ಮಾಡಿದ್ದಾರೆ. ಇಂದು ಶಿಡ್ಲಘಟ್ಟ ಠಾಣೆಗೆ ಕರೆತಂದು ಬಂಧನ ಪ್ರಕ್ರಿಯೆ ಮುಗಿಸುತ್ತಾರೆ. ಬಂಧನ ಪ್ರಕ್ರಿಯೆ ಮುಗಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು ವಿಚಾರಣೆಗಾಗಿ. ರಾಜೀವ್ ಗೌಡ ಅರೆಸ್ಟ್ ಸಂಬಂಧ ಇಂದು ಸುದ್ದಿಗೋಷ್ಠಿಯನ್ನ ಕೂಡ ಕರೀತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಈ ಬಂಧನ ಕುರಿತಾದ ಮಾಹಿತಿಯನ್ನ ಕೊಡೋದಕ್ಕೆ. ಹನ್ನೆರಡು ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಅಂತೂ ಇಂತೂ ನಿನ್ನೆ ಅರೆಸ್ಟ್ ಆಗಿದ್ದಾನೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಫಾಲೋ ಅಪ್ ವರದಿಯನ್ನ ಮಾಡಿತ್ತು ಈ ಕುರಿತಾಗಿ ಮತ್ತು ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ರಾಜೀವ್ ಅನ್ನುವಂತಹ ಅಭಿಯಾನವನ್ನೇ ಮಾಡಿತ್ತು. ಇಂಥ ಪುಂಡರನ್ನ, ಇಂಥ ಧಮಕಿ ವೀರರನ್ನ ಕಾನೂನಿನ ಅಡಿಯಲ್ಲಿ ತರಲೇಬೇಕು ಅನ್ನುವಂಥದ್ದು. ಜೊತೆಗೆ ಇದೇನು ಗೂಂಡಾ ರಾಜ್ಯ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನುವಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇದೀಗ ಅಂತೂ ಇಂತೂ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಪಕ್ಷದಿಂದ ಸಸ್ಪೆಂಡ್ ಮಾಡುವ ಪ್ರಕ್ರಿಯೆಯೂ ಆಗಿತ್ತು ಕಾಂಗ್ರೆಸ್ ಪಕ್ಷದಿಂದ. ಅದೇ ರೀತಿ ಜನಗಳು ಕೂಡ ಛೀಮಾರಿ ಹಾಕ್ತಾ ಇದ್ರು. ಇದೀಗ ಅಂತೂ ಇಂತೂ ನಿನ್ನೆ ಸಂಜೆ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ.
ಗೌಡನನ್ನ ಪೊಲೀಸರು ರಾಜ್ಯಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ 4:30 ಅಷ್ಟೊತ್ತಿಗೆ ಕೇರಳದಲ್ಲಿ ರಾಜೀವ್ ಗೌಡ ಲಾಕ್ ಆಗಿದ್ದಾನೆ. ರಾಜೀವ್ ಗೌಡನನ್ನ ಶಿಡ್ಲಘಟ್ಟ ಪೊಲೀಸರು ಅಂತೂ ಇಂತೂ ಬಂಧಿಸಿದ್ದಾರೆ. ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಆನಂದ್ ಅರೆಸ್ಟ್ ಮಾಡಿದ್ದಾರೆ. ಇಂದು ಶಿಡ್ಲಘಟ್ಟ ಠಾಣೆಗೆ ಕರೆತಂದು ಬಂಧನ ಪ್ರಕ್ರಿಯೆ ಮುಗಿಸುತ್ತಾರೆ. ಬಂಧನ ಪ್ರಕ್ರಿಯೆ ಮುಗಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು ವಿಚಾರಣೆಗಾಗಿ. ರಾಜೀವ್ ಗೌಡ ಅರೆಸ್ಟ್ ಸಂಬಂಧ ಇಂದು ಸುದ್ದಿಗೋಷ್ಠಿಯನ್ನ ಕೂಡ ಕರೀತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಈ ಬಂಧನ ಕುರಿತಾದ ಮಾಹಿತಿಯನ್ನ ಕೊಡೋದಕ್ಕೆ. ಹನ್ನೆರಡು ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಅಂತೂ ಇಂತೂ ನಿನ್ನೆ ಅರೆಸ್ಟ್ ಆಗಿದ್ದಾನೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಫಾಲೋ ಅಪ್ ವರದಿಯನ್ನ ಮಾಡಿತ್ತು ಈ ಕುರಿತಾಗಿ ಮತ್ತು ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ರಾಜೀವ್ ಅನ್ನುವಂತಹ ಅಭಿಯಾನವನ್ನೇ ಮಾಡಿತ್ತು. ಇಂಥ ಪೂಂಡರನ್ನ, ಇಂಥ ಧಮಕಿ ವೀರರನ್ನ ಕಾನೂನಿನ ಅಡಿಯಲ್ಲಿ ತರಲೇಬೇಕು ಅನ್ನುವಂಥದ್ದು. ಜೊತೆಗೆ ಇದೇನು ಗೂಂಡ ರಾಜ್ಯ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನುವಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇದೀಗ ಅಂತೂ ಇಂತೂ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಪಕ್ಷದಿಂದ ಸಸ್ಪೆಂಡ್ ಮಾಡುವ ಪ್ರಕ್ರಿಯೆಯೂ ಆಗಿತ್ತು ಕಾಂಗ್ರೆಸ್ ಪಕ್ಷದಿಂದ. ಅದೇ ರೀತಿ ಜನಗಳು ಕೂಡ ಛೀಮಾರಿ ಹಾಕ್ತಾ ಇದ್ರು. ಇದೀಗ ಅಂತೂ ಇಂತೂ ನಿನ್ನೆ ಸಂಜೆ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ. ಗೌಡನನ್ನ ಪೊಲೀಸರು ರಾಜ್ಯಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ 4:30 ಅಷ್ಟೊತ್ತಿಗೆ ಕೇರಳದಲ್ಲಿ ರಾಜೀವ್ ಗೌಡ ಲಾಕ್ ಆಗಿದ್ದಾನೆ. ರಾಜೀವ್ ಗೌಡನನ್ನ ಶಿಡ್ಲಘಟ್ಟ ಪೊಲೀಸರು ಅಂತೂ ಇಂತೂ ಬಂಧಿಸಿದ್ದಾರೆ. ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಆನಂದ್ ಅರೆಸ್ಟ್ ಮಾಡಿದ್ದಾರೆ. ಇಂದು ಶಿಡ್ಲಘಟ್ಟ ಠಾಣೆಗೆ ಕರೆತಂದು ಬಂಧನ ಪ್ರಕ್ರಿಯೆ ಮುಗಿಸುತ್ತಾರೆ. ಬಂಧನ ಪ್ರಕ್ರಿಯೆ ಮುಗಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು ವಿಚಾರಣೆಗಾಗಿ. ರಾಜೀವ್ ಗೌಡ ಅರೆಸ್ಟ್ ಸಂಬಂಧ ಇಂದು ಸುದ್ದಿಗೋಷ್ಠಿಯನ್ನ ಕೂಡ ಕರೀತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಈ ಬಂಧನ ಕುರಿತಾದ ಮಾಹಿತಿಯನ್ನ ಕೊಡೋದಕ್ಕೆ. ಹನ್ನೆರಡು ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಅಂತೂ ಇಂತೂ ನಿನ್ನೆ ಅರೆಸ್ಟ್ ಆಗಿದ್ದಾನೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಫಾಲೋ ಅಪ್ ವರದಿಯನ್ನ ಮಾಡಿತ್ತು ಈ ಕುರಿತಾಗಿ ಮತ್ತು ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ರಾಜೀವ್ ಅನ್ನುವಂತಹ ಅಭಿಯಾನವನ್ನೇ ಮಾಡಿತ್ತು. ಇಂಥ ಪೂಂಡರನ್ನ, ಇಂಥ ಧಮಕಿ ವೀರರನ್ನ ಕಾನೂನಿನ ಅಡಿಯಲ್ಲಿ ತರಲೇಬೇಕು ಅನ್ನುವಂಥದ್ದು. ಜೊತೆಗೆ ಇದೇನು ಗೂಂಡ ರಾಜ್ಯ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನುವಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇದೀಗ ಅಂತೂ ಇಂತೂ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಪಕ್ಷದಿಂದ ಸಸ್ಪೆಂಡ್ ಮಾಡುವ ಪ್ರಕ್ರಿಯೆಯೂ ಆಗಿತ್ತು ಕಾಂಗ್ರೆಸ್ ಪಕ್ಷದಿಂದ. ಅದೇ ರೀತಿ ಜನಗಳು ಕೂಡ ಛೀಮಾರಿ ಹಾಕ್ತಾ ಇದ್ರು. ಇದೀಗ ಅಂತೂ ಇಂತೂ ನಿನ್ನೆ ಸಂಜೆ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ. ಗೌಡನನ್ನ ಪೊಲೀಸರು ರಾಜ್ಯಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಸಾಯಂಕಾಲ 4:30 ಅಷ್ಟೊತ್ತಿಗೆ ಕೇರಳದಲ್ಲಿ ರಾಜೀವ್ ಗೌಡ ಲಾಕ್ ಆಗಿದ್ದಾನೆ. ರಾಜೀವ್ ಗೌಡನನ್ನ ಶಿಡ್ಲಘಟ್ಟ ಪೊಲೀಸರು ಅಂತೂ ಇಂತೂ ಬಂಧಿಸಿದ್ದಾರೆ. ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಆನಂದ್ ಅರೆಸ್ಟ್ ಮಾಡಿದ್ದಾರೆ. ಇಂದು ಶಿಡ್ಲಘಟ್ಟ ಠಾಣೆಗೆ ಕರೆತಂದು ಬಂಧನ ಪ್ರಕ್ರಿಯೆ ಮುಗಿಸುತ್ತಾರೆ. ಬಂಧನ ಪ್ರಕ್ರಿಯೆ ಮುಗಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು ವಿಚಾರಣೆಗಾಗಿ. ರಾಜೀವ್ ಗೌಡ ಅರೆಸ್ಟ್ ಸಂಬಂಧ ಇಂದು ಸುದ್ದಿಗೋಷ್ಠಿಯನ್ನ ಕೂಡ ಕರೀತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಈ ಬಂಧನ ಕುರಿತಾದ ಮಾಹಿತಿಯನ್ನ ಕೊಡೋದಕ್ಕೆ. ಹನ್ನೆರಡು ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಅಂತೂ ಇಂತೂ ನಿನ್ನೆ ಅರೆಸ್ಟ್ ಆಗಿದ್ದಾನೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಫಾಲೋ ಅಪ್ ವರದಿಯನ್ನ ಮಾಡಿತ್ತು ಈ ಕುರಿತಾಗಿ ಮತ್ತು ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ರಾಜೀವ್ ಅನ್ನುವಂತಹ ಅಭಿಯಾನವನ್ನೇ ಮಾಡಿತ್ತು. ಇಂಥ ಪೂಂಡರನ್ನ, ಇಂಥ ಧಮಕಿ ವೀರರನ್ನ ಕಾನೂನಿನ ಅಡಿಯಲ್ಲಿ ತರಲೇಬೇಕು ಅನ್ನುವಂಥದ್ದು. ಜೊತೆಗೆ ಇದೇನು ಗೂಂಡ ರಾಜ್ಯ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನುವಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇದೀಗ ಅಂತೂ ಇಂತೂ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಪಕ್ಷದಿಂದ ಸಸ್ಪೆಂಡ್ ಮಾಡುವ ಪ್ರಕ್ರಿಯೆಯೂ ಆಗಿತ್ತು ಕಾಂಗ್ರೆಸ್ ಪಕ್ಷದಿಂದ. ಅದೇ ರೀತಿ ಜನಗಳು ಕೂಡ ಛೀಮಾರಿ ಹಾಕ್ತಾ ಇದ್ರು. ಇದೀಗ ಅಂತೂ ಇಂತೂ ನಿನ್ನೆ ಸಂಜೆ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ.